ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಏನೇ ಇದ್ರೂ ಕೂಡ ಪದೇ ಪದೇ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತ ಕೆಎನ್ ರಾಜಣ್ಣ ಅವರ ಬಾಯಲ್ಲಿ ನಿನ್ನೆ ಸಿದ್ದರಾಮಯ್ಯನವರೇ ವೀಕ್ ಆಗಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಬಂದ್ಬಿಡ್ತು. ರಾಜ್ಯದಲ್ಲಿ ವೀಕ್ ಆಗ್ಬಿಟ್ಟಿದ್ದಾರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ. 2013ರಲ್ಲಿದ್ದ ಸಿದ್ದರಾಮಯ್ಯಗಿದ್ದ ಅಖದರ್ ಈಗಿಲ್ವಾ? ಸಿದ್ದರಾಮಯ್ಯ ಆಪ್ತನಿಂದಲೇ ಹೊಸ ವೀಕ್ನೆಸ್ನ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತಿದ್ದವರೇ ಈಗ ಉಲ್ಟಾ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ರಾಜಣ್ಣ ನಡುವೆ ಗ್ಯಾಪ್ ಶುರುವಾಗಿದೆಯಾ? ಆ ಕಾರಣಕ್ಕೆ ಈ ಮಾತು ಬಂತ. ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಸ್ವತಂತ್ರ ಇಲ್ಲ, ಯಾರ್ದೋ ಒತ್ತಡ ಇದೆ, ಯಾರ್ದೋ ಅಣತಿಯಂತೆ ಅಧಿಕಾರ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. 2013ರಲ್ಲಿ ಸಿದ್ದರಾಮಯ್ಯನವ್ರಿಗಿದ್ದಂತಹ ಕದರ್ ಚಾರ್ಮ್ ಈಗ ನೋಡೋದಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಕೆಎನ್ ರಾಜಣ್ಣ ಅವರೇ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾದ್ರೆ ಕೆಎನ್ ರಾಜಣ್ಣ ಅವರು ಯಾಕೆ ಈ ಮಾತುಗಳನ್ನ ಆಡಿದ್ರು? ತುಂಬಾ ಹತ್ತಿರದಿಂದ ಬಲ್ಲವರು ಸಿದ್ದರಾಮಯ್ಯನವರನ್ನ. ಏನೇ ವಿಚಾರಗಳಿದ್ರೂ ಕೂಡ ಕೆಎನ್ ರಾಜಣ್ಣ ಅವರ ಗಮನಕ್ಕೆ ಇದ್ದೇ ಇರುತ್ತೆ. ಸಂಪುಟದಿಂದ ಅವ್ರನ್ನ ವಜಾ ಮಾಡಿದ ಬಳಿಕ ಇಬ್ಬರ ಮಧ್ಯೆ ಗ್ಯಾಪ್ ಬಂದಿದೆಯಾ? ಆ ಗ್ಯಾಪ್ನಿಂದ ಇಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆಯಾ ಕೆಎನ್ ರಾಜಣ್ಣ ಅವರ ಬಾಯಿಂದ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಕೆಎನ್ ರಾಜಣ್ಣ ಅವರು ಒಂದೇ ಒಂದು ಮಾತು ಹೇಳ್ತಾ ಇದ್ರು, ಯಾರೇನೇ ಒತ್ತಡ ಹಾಕಿದ್ರು ಕೂಡ ಸಿದ್ದರಾಮಯ್ಯನವರು ಪೂರ್ಣಾವಧಿ ತನಕ ಅವರೇ ಸಿಎಂ ಆಗಿರ್ತಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ಹೈಕಮಾಂಡೇ ಅಭಯ ಕೊಟ್ಟಿದೆ ಅನ್ನುವಂತಹ ವಿಚಾರಗಳನ್ನ ಪದೇ ಪದೇ ಕೆಎನ್ ರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಈಗ ಯಾಕೋ ಸಂಪುಟದಿಂದ ವಜಾ ಆದ ಬಳಿಕ ಸಿದ್ದರಾಮಯ್ಯನವರೇ ವೀಕ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಆದ್ರಿಂದ ಏನೇ ಆದ್ರೂ ಕೂಡ ಎಂತಹ ಸಂದರ್ಭ ಬಂದ್ರೂ ಕೂಡ ಸಿದ್ದರಾಮಯ್ಯನವರ ಒಂದೇ ಒಂದು ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಅದೊಂದು ಮಹತ್ವ ನಮ್ಮ ಈ ಒಂದು ಮಧ್ಯಮ ವಯಸ್ಸಿನವ್ರಿಗೆ ಗೊತ್ತಾಗಲ್ಲ. ಹಳೆ ಕಾಲದವ್ರಿಗೆ ಕೇಳ್ಬೇಕು ನಾವು ಅನ್ನಕ್ಕೆ ಎಷ್ಟು ಮಹತ್ವ ಇತ್ತು, ಮತ್ತೆ ಅನ್ನ ಅಂದ್ರೆ ಜನ ಯಾವ ರೀತಿ ಇರ್ತಾ ಇದ್ರು. ಇವತ್ತು ಅನ್ನ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇವತ್ತು ಅವ್ನು ಯಾವ ಬೇಡ್ತಿದ್ದ ನನಗೆ, ಏನಪ್ಪ ನಿಮ್ಮ ಅಕ್ಕಿ ಎಲ್ಲ ಸಾಕನೆ, ಏನಿಲ್ಲ ಸ್ವಾಮಿ. ಮೊದ್ಲು ನಮ್ಮ ಮನೆಗೆ ಹಬ್ಬದಲ್ಲಿ ಅನ್ನ ಮಾಡೋರು ಬೇರೆ ಸಮಯದಲ್ಲಿ ಮಾಡ್ತಿರ್ಲಿಲ್ಲ. ಈಗ ಪ್ರತಿ ದಿವಸ ನಾಷ್ಟಕ್ಕೂ ಅನ್ನ ಮಾಡ್ತೀವಿ, ಮಧ್ಯಾಹ್ನ ಊಟಕ್ಕೂ ಅನ್ನ ಮಾಡ್ತೀವಿ, ರಾತ್ರಿಗೂ ಅನ್ನ ಮಾಡ್ತೀವಿ. ನಾವೆಲ್ಲರೂ ಚೆನ್ನಾಗಿ ತಿಂತೀವಿ. ನಮ್ಮ ಮನೆ ನಾಯಿಗೂ ಅನ್ನನೇ ಹಾಕ್ತೀವಿ ಸ್ವಾಮಿ. ಹೆಂಗೆ